ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಏನಾದರೂ ಮುಕ್ತವಾಗಿ ಮಾತಾಡಬೇಕು, ಈಗ ಮಾತನಾಡಿದ್ರಲ್ಲಿ ಅರ್ಧ ಕೇಳಿಸಿದ್ರೆ ಅರ್ಧ ಕೇಳಿಸ್ಲಿಲ್ಲ, ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಂತು ಮಾತನಾಡಿ. ದಯವಿಟ್ಟು ನಿಮ್ಮ ಟಿ ವಿ ವಾಲ್ಯೂಮ್ನ ಕಡಿಮೆ ಮಾಡ್ಕೊಳ್ಳಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೇನಾದರೂ ಮುಕ್ತವಾಗಿ ಮಾತಾಡಲೇಬೇಕು, ನನಗೆ ಲೈವಲ್ಲಿ ಅರ್ಧಂಬರ್ಧ ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಒಂದಷ್ಟು ವಿಚಾರಗಳು ಅಂತ ಬಂದಾಗ, ನೀವು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರು ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ನೀವು ಮುಕ್ತವಾಗಿ ಮಾತನಾಡಬಹುದು. ಅಮ್ಮ ನಾವಾಗಲೇ ಮುಖ್ಯವಾಗಿ ಅಪಾಯಿಂಟ್ಮೆಂಟ್ ತಗೊಬೇಕು. ಹೌದು, ನೀವು ಅಪಾಯಿಂಟ್ಮೆಂಟನ್ನು ತಗೊಂಡ್ರೆ ಅಮ್ಮನ ನೀವು ನೇರವಾಗಿ ಭೇಟಿಯಾಗಬಹುದು. ಫೋನಲ್ಲಿ ಮಾತನಾಡೋದಕ್ಕಿಂತ ನೀವು ನೇರವಾಗಿ ಭೇಟಿಯಾಗಿ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಅವ್ರ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಧ್ವನಿಯ ಮುಖಾಂತರ ಆ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ನೇರವಾಗಿ ಭೇಟಿಯಾಗೋದಕ್ಕೆ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ಮತ್ತೊಂದು ಕರೆ ಇದೆ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ತಮ್ಮ ಹೆಸರು? ನೇತ್ರಾವತಿ ಅಂತ. ನೇತ್ರಾವತಿ, ಎಲ್ಲಿಂದ ಕರೆ ಮಾಡ್ತಿದ್ದೀರ? ನಾವು ಕಡೂರು ಅಂತ, ಚಿಕ್ಕಮಗಳೂರು ಜಿಲ್ಲೆ. ಕಡೂರಿಂದ ಕರೆ ಮಾಡ್ತಿದ್ದೀರಾ? ಅಲ್ಲಿಂದ ಮಾತಾಡ್ತಿರೋದು. ಓಕೆ, ಅಮ್ಮನವರಿದ್ದಾರೆ, ನಿಮಗೆ ಏನೇ ಪ್ರಶ್ನೆ ಇದ್ರೂ ಕೇಳಬಹುದು. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅಮ್ಮ ನಮಸ್ಕಾರ, ಹೇಳಿಮ್ಮ ಮಗನ ಬಗ್ಗೆ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿಮ್ಮ, ಹೇಳಿ. ನನ್ನ ಮಗಂದು ಯಾಕೆ ಮದ್ವೆ ಲೇಟ್ ಆಗ್ತಾ ಇದೆ. ಒಂದು ಡೇಟ್ ಆಫ್ ಬರ್ತ್ 24/3/96. 30 ವರ್ಷ ಆಗ್ತಾ ಇದೆ. ಮೇಡಮ್, ಈಗ ನೀವು ತೋರಿಸಿದೀರಮ್ಮ ಎಲ್ಲಾದ್ರೂ ಜಾತಕದಲ್ಲಿ, ಜ್ಯೋತಿಷ್ಯದಲ್ಲಿ? ಮೇಡಮ್, ಅದೇನೋ ಒಂದು ಪ್ರಾಬ್ಲಮ್ ಆಗಿ ನಮ್ಮ ಮನೆಯವ್ರಿಗೆ ಯಾರೋ ಏನೋ ದುಡ್ಡಿಂದ ಮೋಸ ಮಾಡಿ ಎಲ್ಲ ಇರೋದನ್ನೆಲ್ಲ ಕಳ್ಕೊಂಡ್ಬಿಟ್ಟಿದೀವಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ಅವ್ನ ಮದ್ವೆನೇ ಆಗಲ್ಲ ಅಂತ ಕೂತಿದ್ದಾನೆ. ಅವ್ರು ಯಾರಾದ್ರೂ ಇಷ್ಟಪಟ್ಟಿದ್ರಮ್ಮ ಫಸ್ಟು? ಇಲ್ಲ ಅಮ್ಮ, ಯಾರನ್ನು ಇಷ್ಟಪಟ್ಟಿಲ್ಲ. ಓಕೆ, ಅವ್ರಿಗೆ ದೋಷ ಇದೆ ಅಮ್ಮ, ದೋಷ ಸರಿಪಡಿಸ್ಬೇಕು ನೀವು. ಕನ್ಯಾ ದೋಷ ಇದೆ, ಸರಿಪಡಿಸ್ಬೇಕು ನೀವು, ಸರಿ ಮಾಡ್ಬೇಕು. ಕನ್ಯಾ ದೋಷನ ಸರಿ ಮಾಡ್ದಿರಾ ಮದ್ವೆ ಮಾಡೋದಕ್ಕೆ ಖಂಡಿತ ಚಾನ್ಸಸ್ ಇಲ್ಲ. ಹೆಣ್ಣವರು ಬರ್ಬೋದು, ಅಥವಾ ನೀವು ಹೆಣ್ಣು ನೋಡಿರ್ಬೋದು, ನಾನಾ ಕಡೆಗೆ ಬಂದು ಹೋಗ್ಬೋದು. ಈ ತರ ಇತ್ತು ಅಂದ್ರೇನು ಇವಾಗೆಲ್ಲ ಮ್ಯಾಟ್ರಿಮೋನಿಲ್ ನೋಡ್ತಾರೆ, ಅದೇ ಏನು ತಪ್ಪಿಲ್ಲ. ಮ್ಯಾಟ್ರಿಮೋನಿಲ್ ಬರೋಂಥ ಹೆಣ್ಮಕ್ಳು ಎಷ್ಟೋ ಹೆಣ್ಮಕ್ಳು ಓದಿರೋರು ಇದ್ದಾರೆ, ಅದೇ ರೀತಿ ಎಲ್ಲನೂ ಕೆಲ್ಸಕ್ಕೆ ಹೋಗೋಂಥವ್ರು ಇದ್ದಾರೆ, ನೀವು ನೋಡ್ಬೋದು. ಆದ್ರೇನು ಆ ಇರೋಂಥ ದೋಷನ ಪರಿಹಾರ ಮಾಡಬೇಕು. ಕನ್ಯಾ ದೋಷ ಪರಿಹಾರ ಆದ್ರೆ ಮಾತ್ರನೇ ಅಮ್ಮ ಅವ್ರಿಗೆ ಮದ್ವೆ ಆಗೋಂಥದ್ದು. ಮದ್ವೆ ಮಾಡ್ಕೋಬೇಕು ಅನ್ನಂತಿದ್ದು ಇತ್ತು ಅಂತ ಅಂದ್ರೆ, ಒಳ್ಳೆ ಹುಡುಗಿ ಸಿಗ್ತಾರಾ? ಒಳ್ಳೆ ಹುಡುಗಿ ಅನ್ನೋದಕ್ಕಿಂತ ನಮ್ಮ ಮನೆಗೆ ಬಂದ್ಮೇಲೆ ಒಳ್ಳೆ ಹುಡುಗಿ ನಾವು ಮಾಡ್ಕೋಬೋದಲ್ಲ. ಯಾವಾಗ್ಲೂ ನೋಡಿ, ಕೆಟ್ಟ ಹುಡುಗಿ ಯಾರು, ಒಳ್ಳೆ ಹುಡುಗಿ ಯಾರು ಅಂತ ಹುಡ್ಕಕ್ಕಾಗುತ್ತಮ್ಮ? ಎಲ್ಲಾ ಮಕ್ಳು ಹೆಣ್ಮಕ್ಳು ಒಳ್ಳೆ ಹುಡುಗರೇ, ಎಲ್ಲಾ ಗಂಡ್ಮಕ್ಳು ಒಳ್ಳೆಯವ್ರೆ. ನಾವು ನಡ್ಕೊಳ್ಳೋ ಅಂತ ರೀತಿ ಆ ಮಕ್ಳನ್ನ ಚೇಂಜ್ ಮಾಡುತ್ತೆ ಅಷ್ಟೇನೆ ಅಮ್ಮ. ನೀವು ಚೆನ್ನಾಗಿ ನೋಡ್ಕೊಂತೀರಾ, ಅದಂತೂ ಸತ್ಯ. ಯಾಕೆ ಅಂತ ಅಂದ್ರೆ ನಿಮ್ಗೆ ಹೆಣ್ಮಕ್ಳು ತುಂಬಾ ಇಷ್ಟ ಆಗುತ್ತೆ, ಖಂಡಿತ ಚೆನ್ನಾಗಿ ನೋಡ್ಕೊಂತೀರಾ. ನೋಡಿ, ಬಂದ ತಕ್ಷಣ ಮದ್ವೆ ಆದ ತಕ್ಷಣ ಬೇರೆ ಇಟ್ಬಿಡಿ ಅವ್ರನ್ನ. ಯಾವಾಗ್ಲೂ ಒಳ್ಳೆಯವರಾಗಿ ನಮ್ಮ ಹತ್ರ ಇರ್ತಾರೆ. ಜೊತೆ ಸೇರಿಸ್ಕೊಳ್ಳುವಾಗ ಏನಾಗ್ತಾರೆ ಅಂದ್ರೆ ಅವ್ರ ಫ್ರೀಡಮ್ ಹೋಗ್ಬಿಡುತ್ತಲ್ಲ, ಅವಾಗ ನಮ್ಗೆ ಎದುರಿ ಆಗ್ಬಿಡ್ತಾರೆ ಅವರು. ಖಂಡಿತವಾಗ್ಲು ನಾನೆಲ್ಲ ನನ್ನ ಮಕ್ಳಿಗೆ ಮದ್ವೆ ಆಯ್ತು ಅಂದ್ರೆ ಸಪರೇಟ್ ಆಗಿ ನಾನು ಇಡೋದು. ಯಾಕೆಂದ್ರೆ ನೀವು ಜಾಲಿಯಾಗಿ ಇದ್ಕೊಳ್ಳಿ, ನಮ್ಮನ್ನ ಹೆಂಗ್ ನೋಡ್ಕೊಬೇಕೋ ಹಂಗ್ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ಇಟ್ಬಿಡೋದು. ಪ್ರೀತಿ ಇದ್ದೇ ಇರುತ್ತಮ್ಮ. ದೂರ ಇರುವಾಗ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಎಂಥದೇ ಆಗಲಿ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಿಮ್ಗೆ ಆಗುತ್ತೆ. 3 months ಒಳಗಡೆ ನೀವು ಮದುವೆ ಮಾಡ್ಬೋದು ಅವ್ರಿಗೆ. ನಿಮ್ಮ ಮಗನಿಗೆ ಕನ್ಯಾ ದೋಷನ ಪರಿಹಾರ ಮಾಡಿ. ಕಟ್ಟಾಗೋಯ್ತು ಅನಿಸುತ್ತೆ ಕಾಲೇ. ಖಂಡಿತವಾಗ್ಲೂ ಕನ್ಯಾ ಸ್ತ್ರೀ ಇರೋ ಅಂತ ದೋಷ ಎಂಥದ್ದು ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಮದುವೆನ ತಪ್ಪಿಸುತ್ತೆ, ಸಂತಾನ ಭಾಗ್ಯ ತಪ್ಪಿಸುತ್ತೆ, ಒಳ್ಳೊಳ್ಳೆ ಶುಭ ಕಾರ್ಯನೆಲ್ಲ ತಪ್ಪಿಸ್ತಾ ಬರುತ್ತೆ. ಅದ್ಯಾಗೆ ಅಂತ ಅಂದರೆ ಆ ವಂಶದಲ್ಲೇ ಅವ್ರ ತಂದೆ ಸೈಡ್ ಆಗಲಿ ಅಥವಾ ತಾಯಿ ಸೈಡ್ ಆಗಿರಲಿ, ಯಾರೋ ಒಬ್ಬರು ಮದುವೆ ಆಗದಿರ ಬಂದು ಅವರು ಪ್ರಾಣ ಬಿಟ್ಟಿರ್ತಾರೆ. ಆಗ ಏನಾಗಿರುತ್ತಂತಂದರೆ ಶಾಪ ಬಂದು ಆ ಮನೆಯಲ್ಲಿ ನೆಲೆ ಆಗ್ಬಿಟ್ಟಿರುತ್ತೆ. ಅದನ್ನು ಖಂಡಿತವಾಗ್ಲೂ ಪರಿಹಾರ ಮಾಡಬೇಕು. ಅಥವಾ ಒಬ್ಬೊಬ್ರು ಏನು ಮಾಡ್ತಾರೆ, ಮದುವೆ ಆಗಬೇಕು ಅನ್ನೋ ಸ್ಟೇಜಲ್ಲಿ ಆ ಹೆಣ್ಮಕ್ಳಿಗೆ ಏನಾದರೂ ಆಗ್ಬಿಟ್ಟು ತಿರ್ಕೊಂಬಿಟ್ಟಿರ್ತಾರೆ. ಇವಾಗಲೂ ಸಮೀಪದಲ್ಲಿ ನಿಶ್ಚಿತಾರ್ಥ ಆಗ್ಬಿಟ್ಟು ಮದುವೆ ಆಗೋಂಥ ಟೈಮಲ್ಲಿ ಆಕ್ಸಿಡೆಂಟ್ ಆಗಿ ಆ ಮಗು ಸಹ ತಿರ್ಕೊಂಬಿಡ್ತು. ಆಗ ಎಲ್ಲ ನ್ಯೂಸಲ್ಲೂ ಸಹ ಬಂದಿದೆ. ಅದೇನು ಅಂತಂದರೆ ನೋಡಿ, ಆಯಸ್ಸು ಅಷ್ಟೇನಾ ಅಂತ ಹೇಳ್ಬೋದು. ಅದಕ್ಕೆ ಹೇಳೋದು, ಹೆಣ್ಮಕ್ಳಿಗೆ ಒಂದು ಮಾತುಕತೆ ಆಗಿ ಮುಗೀತು ಅಂದಮೇಲೆ ಅವರು ಹಸಿಮೈ ಅಂತಲೇ ಹೇಳೋಂಥದ್ದು, ಅರ್ಶಿಣದ ಮೈ ಆಗ್ಬಿಡ್ತಾರೆ. ಎಲ್ಲೂ ಸಪ್ರೇಟಾಗಿ ಸುತ್ತಬಾರ್ದು. ಸುತ್ತ ಅಂತ ಟೈಮಲ್ಲಿ ನೋಡಿ, ದೆವ್ವ ಪೀಡೆ ಪಿಚಾಚಿ ಅಂತ ಎಲ್ಲರೂ ಹೇಳ್ತಾರಲ್ಲ, ಆ ರೀತಿ ಏನಾದರೂ ಬಿತ್ತು ಅಂದರೆ ಖಂಡಿತ ಅನಾಹುತ ಅದೇ ಆಗುತ್ತೆ.
ಎಲ್ಲಾದರೂ ಹೋಗ್ಬೇಕಾ, ಮನೇಲಿರೋ ಅಂಥವ್ರು ದೊಡ್ಡವ್ರನ್ನ ಯಾರನ್ನಾದ್ರೂ ಕರ್ಕೊಂಡೋಗ್ಬೇಕು, ಅಥವಾ ನಿಮ್ಮ ದೇಹದಲ್ಲಿ ಏನಾದರೂ ಒಂದು ಕಂಬಿನ ಚಿಕ್ಕದಾಗಿ ಒಂದು ಮಳೆ ಆಗಲಿ ಅಥವಾ ಏನಾದರೂ ಕಬ್ಬಿಣ ಸಂಬಂಧಪಟ್ಟಿದ್ದಂಥದನ್ನ ದೇಹದಲ್ಲಿ ಇಟ್ಕೋಬೇಕು. ಯಾಕೆ ಅಂತ ಅಂದರೆ ಆ ತಡೆಗಳೆಲ್ಲ ದೂರ ಆಗುತ್ತೆ, ಭಯ ಬರಲ್ಲ. ಅದೇ ರೀತಿ ಹೋಗೋ ಜಾಗದಲ್ಲಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಅಂದ್ರೂ ಅದು ಕಾಪಾಡುತ್ತೆ. ಕಬ್ಬಿಣ ಯಾರು? ಷಣ್ಮಹಾತ್ಮ ಸ್ವಾಮಿ. ಎಲ್ಲ ಕಬ್ಬಿಣಕ್ಕೂ ಅಧಿಪತಿ ಅವರೇನೆ ನೋಡಿ. ಯಾಕೆ ಕಬ್ಬಿಣನ ಅವ್ರಿಗೆ ಮಾತ್ರ ಇದು ಮಾಡಿದ್ದಾರೆ ಅಂತ ಅಂದರೆ, ಕಬ್ಬಿಣದಂಥ ಧೈರ್ಯ, ಆ ಧೈರ್ಯನ ಒಡೆಯಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕರೆ ಇದೆ ತಗೊಳ್ಳೋಣ. ಓಕೆ, ನೀವು ದಾಂಪತ್ಯ ಜೀವನ ಮಾತಾಡಿದ ತಕ್ಷಣನೇ ಕರೆಗಳ ಮೇಲೆ ಕರೆಗಳು. ಖಂಡಿತ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಹಲೋ, ತಮ್ಮ ಹೆಸರು? ನಮ್ಮ ಹೆಸರು ಶ್ರೀದೇವ್ ಅಂತ ಮೇಡಮ್. ಪ್ರಿಯಾ ಅಂತ? ಶ್ರೀದೇವಿ. 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 ಎಲ್ಲಿಂದ ಕರೆ ಮಾಡ್ತಿರೋದು ಶ್ರೀದೇವಿ ಅವರೇ? ಕಾಟಿಗಿಲ್ಲಿಂದ ಮೇಡಮ್. ಓಕೆ, ನಿಮ್ಗೆ ಏನೇ ಪ್ರಶ್ನೆ ಇದ್ರು ಗುರು ಮಾತಾ ಇದ್ದಾರೆ, ಅವ್ರ ಜೊತೆ ನೀವು ಮಾತನಾಡಬಹುದು. ನಮಸ್ಕಾರ ಅಮ್ಮ. ನಮಸ್ಕಾರ, ಹೇಳಿ. ಹಲೋ. ಹೇಳಿಮ್ಮ ಹೇಳಿ. ನನ್ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ. ಏನಾಗಿದೆ ಮಗನ್ಗೆ? ಮದ್ವೆ ಮಾಡ್ಬೇಕಾ ಅಥವಾ ಚಿಕ್ಕ ಮಗುನ? ಏನಿಲ್ಲಮ್ಮ, ಸರಿಯಾಗಿ ಮನ್ಯಾಗ ಇರಲ್ಲ, ಮಾತಾಡಲ್ಲ, ಕುಡಿತಾನ. ರಾಘವೇಂದ್ರ ಸ್ವಾಮಿ ಹೆಸರೇನೆ ಇಟ್ಟಿದ್ದೀನಿ ಅಮ್ಮ ನನ್ ಮಗ. ರಾಘವೇಂದ್ರ ಅಂತ ಹೆಸರಿಟ್ಟಿದ್ದೀರಾ? ಹೌದಮ್ಮ. ಆದ್ರೇನು ಕುಡಿತಾರೆ? ಹಾ, ಕುಡಿತೇನಮ್ಮ. ಸರಿಯಾಗಿ ಮನ್ಯಾಗ ಊಟ ಮಾಡಲ್ಲ. ಎಷ್ಟು ವರ್ಷ ವಯಸ್ಸಾಗಿದೆ ಅಮ್ಮ ಮಗನ್ಗೆ? ಅಮ್ಮ, ಮಗನ್ಗೆ ಎಷ್ಟು ವಯಸ್ಸು? 23 ಐತಮ್ಮ. 23 ವಯಸ್ಸಲ್ಲೇ ಅವರು ಡ್ರಿಂಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡಿದಾರ? ಅಂತದ್ದು ಮಾಡ್ತಾ ಇದ್ದಾನಮ್ಮ. ಫ್ರೆಂಡ್ಸ್ ಜೊತೆಲಿ ಸೇರ್ಕೊಂಡ ಅಥವಾ ಮನೇಲಿರೋಂಥ ಕಷ್ಟಕ್ಕೋಸ್ಕರನ? ಮನೇಲಿರೋಂಥ ಕಷ್ಟಕ್ಕೋಸ್ಕರ ಅವ್ರು ಕುಡಿತಾ ಇದಾರ ಅಥವಾ ಫ್ರೆಂಡ್ಸ್ ಜೊತೆಲಿ ಸೇರ್ಕೊಂಡು ಕುಡಿತಾ ಇದಾರ? ಫ್ರೆಂಡ್ಸ್ ಜೊತೆ ಸೇರ್ಕೊಂಡ ಕುಡಿತಾ ಇದಾರಮ್ಮ. ಒಂದು ಹುಡುಗಿನ ಇಷ್ಟಪಟ್ಟಿದ್ನಮ್ಮ. ಆ ಹುಡುಗಿ ಈಗ ಇಲ್ಲಮ್ಮ, ಮದುವಾಗಿ ಹೋಗೈತೆ. ಅವಾಗ್ಲಿಂದ ಜಾಸ್ತಿನ ಮಾಡ್ಯಾನಮ್ಮ. ಅವ್ರು ಲವ್ ಮಾಡಿದ್ದಂತ ಹುಡುಗಿನ ನೀವು ಮದ್ವೆ ಮಾಡ್ಕೊಳಕ್ ಹೋಗಿ ಕೇಳಿದ್ರ? ಇಲ್ಲಮ್ಮ, ಏನು ಕೇಳಿಲ್ಲಮ್ಮ ಮನೇಲಿ. ಅದನ್ನ ತಪ್ಪಿಸ್ಬಿಟ್ರಮ್ಮ ನೀವು, ನಿಮ್ ಯಜಮಾನ್ರು? ಮಾಡ್ಕೋಬಾರ್ದು ಅಂತ ತಡೆ ಮಾಡಿದ್ರ? ನಮಗೆ ಗೊತ್ತಿದ್ದಿಲ್ಲಮ್ಮ. ಓಕೆ. ಇಲ್ಲಿ ಆಮೇಲೆ ಗೊತ್ತಾಯ್ತಮ್ಮ. ಅವ್ನ ಆತ್ಮಹತ್ಯೆ ಮಾಡ್ಕೊಂತ ಪ್ರಯತ್ನ ಪಟ್ಟನಮ್ಮ. ಆತ್ಮಹತ್ಯೆ ಕೂಡ ಮಾಡ್ಕೊಂಡನಮ್ಮ. ಸರಿ ಸರಿ. ಈಗ ಎಷ್ಟು ವರ್ಷ ಆಯ್ತು ಇದು ನಡೆದು? ಎಷ್ಟು ವರ್ಷ ಆಯ್ತಮ್ಮ? ಅಮ್ಮ, ಇದು ನಡೆದು ಎಷ್ಟು ವರ್ಷ ಆಗಿರ್ಬಹುದು? ಈಗ 1 ವರ್ಷದಿಂದ ಆಗೈತಮ್ಮ. ಅಮ್ಮ, ಅವನ ನನ್ಗೆ ಫೋಟೋ ಕಳಿಸ್ಕೊಡಿ, ಹುಡುಗನ್ ಫೋಟೋ ಕಳಿಸ್ಕೊಡಿ. ರಾಘವೇಂದ್ರ ಅಂತ ಹೆಸರಿಟ್ಟಿದ್ದೀರಾ ನೀವು, ಒಳ್ಳೆ ಹೆಸರೇನೆ ನೋಡಿ. ರಾಘವೇಂದ್ರ ಅಂತ ಹೆಸರಿಟ್ಕೊಂಡು ಈ ತರ ಮಾಡ್ತಾ ಇದ್ದಾರೆ. ಇವ್ರಿಗೇನು ರಾಘವೇಂದ್ರ ಸ್ವಾಮಿ ಹೆಸರಿಟ್ಟಿದ್ದಕ್ಕೆ ಈ ತರ ಆಯ್ತು. ಎಲ್ಲನೂ ಒಂದೊಂದು ನಿಮ್ಗೆ ಮನ್ಸಲ್ಲಿ ತುಂಬಾನೇ ನೋವುಗಳು ಬರ್ತಾ ಇದೆ. 2 ಹೆಸರಿದೆ ಅಮ್ಮ ಅವನಿಗೆ? ಇಲ್ಲಮ್ಮ, ಒಂದ್ ರಾಘವೇಂದ್ರ ಅಂತ ಇಟ್ಟಿವಮ್ಮ. ಇಲ್ಲಿ ಮನೆಯಲ್ಲಿ ರಾಘು ಅಂತ ಕರೀತಾರಮ್ಮ. ಓಕೆ, ನೀವು ಅದನ್ನ ಒಂದು ಫೋಟೋ ಕಳಿಸ್ಕೊಡಿ ನನ್ಗೆ ವಾಟ್ಸಪ್ ಅಲ್ಲಿ. ಆ ಮಗಿನ ಫೋಟೋ ಕಳಿಸ್ಕೊಡಿ, ಅವನನ್ನ ನೋಡೋಣ. ಮತ್ತೆ ನಿಮ್ಮ ತಾಯಿ ತಂದೆ ಫೋಟೋನು ಕಳಿಸ್ಕೊಡಿ, ನನ್ಗೆ ವಾಟ್ಸಪ್ ಮಾಡಿ. ಅವನು ನೋಡುವಾಗ ಗೊತ್ತಾಗುತ್ತೆ ಅವನಲ್ಲಿ ಏನಾದ್ರೂ ಯಾವ್ದಾದ್ರೂ ಐಕ್ಯ ಆಗಿದ್ಯಾ, ಐಕ್ಯ ಅನ್ನಂಥದ್ದೇನು, ಯಾವ್ದಾದ್ರೂ ಒಂದು ಗಾಳಿ ತುಂಬಿಕೊಂಡಿದ್ಯಾ ಅನ್ನಂಥದ್ದು ನೋಡ್ಬೇಕು. ಯಾಕೆ ಅಂತ ಅಂದ್ರೆ ಯಾವಾಗ್ಲೂ ನೋಡಿ. ಹೇಳಿಮ್ಮ, ಹೇಳಿ. ಆಯ್ತು ಮೇಡಮ್. ಕಳಿಸ್ಕೊಡಿ. ನಾನು ಹೇಳೋ ವಿಷಯನ ಕೇಳ್ಕೊಳ್ಳಿಮ್ಮ. ಆ ಹುಡುಗನ ದೇಹದಲ್ಲಿ ಏನಾದ್ರೂ ಅನಾಹುತ ಆಗಿದ್ಯಾ ಅಂತ ನೋಡ್ಬೇಕು. ಅನಾಹುತ ಅನ್ನೋಂಥದ್ದೇನು, ಇವಾಗ ಹೇಳ್ತಾರಲ್ವ, ಗಾಳಿ ತುಂಬ್ಕೊಂಬಿಟ್ಟಿದೆ. ಗಾಳಿ ಅಂದ್ರೆ ಏನು? ದೆವ್ವ ಹಿಡ್ಕೊಂಬಿಟ್ಟಿದೆ, ಅಥವಾ ಏನೋ ಒಂದು ಪಿಚಾಚಿ ತುಂಬ್ಕೊಂಬಿಟ್ಟಿದೆ, ಮೋಹಿನಿ ತುಂಬ್ಕೊಂಬಿಟ್ಟಿದೆ, ಈ ತರ ಎಲ್ಲ ಹೇಳ್ತಾರೆ. ಅದು ನಿಜವಾಗ್ಲೂ ಇದೆಯಾ? ಅವನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನನ್ಗೆ. ಸರಿನ್ರಾ? ಅದನ್ನ ಕಳಿಸ್ಕೊಡಿ. ಅದಿತ್ತು ಅಂತ ಅಂದ್ರೆ ಯಾವುದೋ ಒಂದು ರೀತಿಲೇ ಅವನಿಗೆ ಟೈಮ್ ಬಾಧೆ ಮಾಡ್ತಾ ಇರ್ಬೋದು, ಅದನ್ನು ಸಹ ಸರಿಪಡಿಸ್ಕೊಡ್ತೀನಿ. ಅವನು ಕುಡಿಯೋದನ್ನ ಸ್ವಲ್ಪ 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 ಕರೆಕ್ಟ್ ಮಾಡ್ಕೋಬಹುದು. ಸಡನ್ ಆಗಿ ನೀವು ಮಾಡಕ್ ಹೋದ್ರೆ ಅವ್ನು ಮತ್ತೆ ಅಟೆಂಡ್ ಮಾಡ್ತಾನೆ ಸೂಸೈಡ್. ಇನ್ನೂ ಇದೆ ಅವನು ಸೂಸೈಡ್, ಇನ್ನ ಒಂದು ಟೈಮ್ ಅಟೆಂಡ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಕಾರಣ ಏನು ಅಂತಂದ್ರೆ ಅವನಿಗಿನ್ನೂ ಮನ್ಸೆಲ್ಲ ತುಂಬಾನೇ ಏನ್ ಹೇಳೋದು, ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟಿದ್ದಾನಮ್ಮ. ಅದನ್ನ ಸರಿಪಡಿಸ್ಬೇಕು. ಅದು ಮನಸ್ಸು ಮನೋರೋಗ ಬಂದ್ಬಿಟ್ಟಿದೆ ಅವನಿಗೆ.
ಅದಕ್ಕೇನೆ ಅವನು ಪರವಾಗಿಲ್ಲ, ಮದುವೆ ಆಗಿದ್ದಂಥ ಹುಡುಗಿ ಎಲ್ಲೋ ಚೆನ್ನಾಗಿರ್ಲಿ ಅಂತ ಅವನ ಮನಸ್ಸು ಚೇಂಜ್ ಆಗೋವರೆಗೂ ನೀವು ಅವನನ್ನು ಯಾವ ಕೆಟ್ಟ ಮಾತು ಮಾತಾಡಬಾರ್ದು. ನೀವು ತುಂಬ ಮಾತಾಡ್ತೀರಮ್ಮ, ಕಂಟ್ರೋಲ್ ಮಾಡಬೇಕು. ಖಂಡಿತ ಮಾತಾಡ್ತೀರಾ, ಅದನ್ನೆಲ್ಲ ನೀವು ರಾಘವೇಂದ್ರ ಅಂತ ಹೆಸರಿಟ್ಬಿಟ್ಟು ಕೆಟ್ಟ ಮಾತು ಮಾತಾಡಿದ್ರು ವೇಸ್ಟ್ ಅಲ್ವಾ. ಅದಕ್ಕೆ ನೀವು ಸರಿ, ನಿಮ್ಮ ಯಜಮಾನರು ಸರಿ, ಅದನ್ನೆಲ್ಲ ಬಿಟ್ಬಿಡಿ. ನಾನು ಸರಿ ಮಾಡ್ಕೊಡ್ತೀನಮ್ಮ ಅದನ್ನು. ನೀವು ವಾಟ್ಸಪ್ಪಲ್ಲಿ ಫೋಟೋ ಹಾಕಿ, ಆದರೆ ನೀವು ಅದಕ್ಕೆ ಖರ್ಚು ಮಾಡ್ಕೋಬೇಕು. ಖರ್ಚು ಮಾಡ್ಕೊಳಕ್ ತಯಾರಾಗಿದ್ರ ಅಂದರೆ ಮಾತ್ರ ನೀವು ಅದನ್ನು ಫೋಟೋ ಕಳಿಸ್ಕೊಡಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಆಯಿತು ನಾವು ಮಾಡ್ಕೊಬಿಡ್ತೀವಿ ಅಂತ ಹೇಳ್ತಾರೆ. ಫೋನ್ ಮಾಡುವಾಗ ಅಮ್ಮ ನೀವೇ ತಾನೇ ಹೇಳಿದ್ರ ಅಂತಾರೆ. ಯಾರೋ ಒಬ್ರು ಖರ್ಚು ಮಾಡೋದಕ್ಕೆ ನಾನು ತಯಾರಾಗಕ್ಕೆ ಇರೋಕ್ಕಾಗ್ತೈತಾ? ಅದು ಕಷ್ಟ. ಅದಕ್ಕೆ ನಮ್ಮ ಕಷ್ಟಕ್ಕೆ ನಾವೇ ಖರ್ಚು ಮಾಡ್ಕೋಬೇಕು. ನೀವು ಮಾಡೋ ಅಂಥದ್ದು ನೋಡಿ, 3 ದೇವಸ್ಥಾನದಲ್ಲಿ ಪೂಜೆಗಳು ಹೇಳ್ತೀನಿ, ಅದನ್ನು ನೀವು ಮಾಡಲೇಬೇಕಮ್ಮ. ಮಾಡಿದ್ರೆ ಅವನ್ನ ಸರಿ ಮಾಡ್ಕೊಡ್ತೀನಿ ನಾನು. ಖಂಡಿತ ಮಾಡ್ಕೊಡ್ತೀನಿ, ಚಿಂತೆ ಮಾಡಬೇಡಿ. ಎಷ್ಟು ರಾಘವೇಂದ್ರ ಅಂತ ಸ್ವಾಮಿ ಹೆಸರಿಟ್ಟಿದ್ದೀರಾ, ಅದೇ ರಾಘವೇಂದ್ರ ಸ್ವಾಮಿ ಹತ್ರ ಹೋಗಿ ನಾನು ಇವತ್ತು ಚೆನ್ನಾಗಿದ್ದೀನಿ ಅಂತ ನಿಮ್ಮ ಮಗನೇ ಹೇಳ್ತಾನೆ, ಅವ್ರಿಗೆ ಭಕ್ತನಾಗ್ತಾನೆ. ಸರಿನ್ರಾ? ಖಂಡಿತ ಒಳ್ಳೇದಾಗ್ಲಮ್ಮ, ಒಳ್ಳೇದಾಗುತ್ತೆ. ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸದಾಕಾಲ ನಿಮಗೂ ನಿಮ್ಮ ಮಗನಿಗೂ ಇರ್ಲಮ್ಮ. ಕರೆ ಮಾಡಿ. ಗುರುವೇ ಶರಣ.